ಇವತ್ತಿನ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಕೇವಲ 2 ರೂಪಾಯಿ 3 ರೂಪಾಯಿ 4 ರೂಪಾಯಿಯಿಂದ ಈರುಳ್ಳಿ ರೇಟು ಶುರುವಾಗ್ತಾ ಇದೆ. ಸೊ ಇದು ಎಲ್ಲಿವರೆಗೂ ಟಾಪ್ ರೇಟ್ ನಡೀತಾ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಇವತ್ತಿನ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದ್ದಾವೆ, ಹಾಗೆಯೇ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಇದ್ದಾವೆ ಇವತ್ತಿನ ಮಾರ್ಕೆಟ್ನಲ್ಲಿ. ಸೊ ಇವಾಗ ನೀವು ನೋಡ್ತಿರೋವಂಥದ್ದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇರುವಂತಹ ಈರುಳ್ಳಿ. ಸೊ ಈ ಸೇಮ್ ಈರುಳ್ಳಿನೇ ನಾನು ನಿಮಗೆ ಇವಾಗ ವಿಡಿಯೋದಲ್ಲಿ ನಾವು ತೋರಿಸ್ತಾ ಇರುವಂಥದ್ದು, ಬೇರೆ ಯಾವುದೋ ಹಳೆ ವಿಡಿಯೋಗಳನ್ನ ಹಾಕಿ ತೋರಿಸ್ತಾ ಇಲ್ಲ, ಇವತ್ತಿನ ವಿಡಿಯೋಗಳೇ ಇದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 17/5/2025 ಶನಿವಾರ. ಇವತ್ತು ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಇವತ್ತು ಈರುಳ್ಳಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ. ಹಾಗೆಯೇ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಎವ್ರಿ ವಿಡಿಯೋಗಳ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಕೇವಲ 3 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. 300 ರೂಪಾಯಿ ಕ್ವಿಂಟಲ್ ಕಣ್ರಿ, ಇದು 300 ರೂಪಾಯಿಗೆ 1 ಕ್ವಿಂಟಲ್ ಸಿಗ್ತಾ ಇದೆ. ಇದು ಕೇವಲ 4 ರೂಪಾಯಿಗೆ 1 kg ಸಿಗ್ತಾ ಇದೆ. 400 ರೂಪಾಯಿ 1 ಕ್ವಿಂಟಲ್ ಸಿಗ್ತಾ ಇದೆ. ನೋಡಿ, ನೀವು ಬರಬಹುದು ಯಶವಂತಪುರ ಮಾರ್ಕೆಟ್ಗೆ. ಹಾಗೆಯೇ ಚಿಕ್ಕ ಸೈಜಲ್ಲಿ ಇದ್ದಾವೆ, ಬಟ್ 4 ರೂಪಾಯಿಗೆ 1 kg ಸಿಗ್ತಾ ಇದೆ. ಫ್ರೆಶ್ ಆಗಿ ಕೂಡ ಇದ್ದಾವೆ, ನೋಡಿಕೊಂಡು ನೀವು ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಬಹುದು. ಇದು ಕೇವಲ 5 ರೂಪಾಯಿಗೆ 1 kg ಸಿಗ್ತಾ ಇದೆ. ಮೀಡಿಯಮ್ ಸೈಜಲ್ಲಿ ಇದ್ದಾವೆ, ಆದರೆ 5 ರೂಪಾಯಿಗೆ 1 kg ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಸೊ ನೋಡ್ಕೊಂಡು ತೊಗೊಂಡು ಹೋಗ್ಬೋದು. ಇದು 11 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 1100 ರೂಪಾಯಿ ಆಗುತ್ತೆ. ನೋಡ್ಬಹುದು, ಸೈಜ್ಗಳು ಕೂಡ ಬಿಗ್ ಸೈಜಲ್ಲೇ ಇದ್ದಾವೆ, ಆದರೆ 11 ರೂಪಾಯಿಗೆ 1 kg ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಇದು 14 ರೂಪಾಯಿ ಇದೆ, ನೋಡಬಹುದು. 14 ರೂಪಾಯಿಗೆ 1 kg ಸಿಗ್ತಾ ಇದೆ. 1 ಕ್ವಿಂಟಲ್ಗೆ 1400 ರೂಪಾಯಿ ಆಗುತ್ತೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ 15 ರೂಪಾಯಿ ನಡೀತಾ ಇದೆ, ನೋಡ್ಬೋದು. ಇದು 1 ಕ್ವಿಂಟಲ್ಗೆ 1500 ರೂಪಾಯಿ ಆಗುತ್ತೆ. ಇದು ಕೂಡ ಚೆನ್ನಾಗಿ ಫ್ರೆಶ್ ಆಗಿದ್ದಾವೆ, ಡ್ರೈ ಆಗಿದ್ದಾವೆ, ಬಿಗ್ ಸೈಜಲ್ಲಿದ್ದಾವೆ. ನೋಡಿಕೊಂಡು ನೀವು ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಂಡು ಹೋಗ್ಬೋದು. ಇದು 9 ರೂಪಾಯಿ kg ಇದೆ, ಮಿಕ್ಸ್ ಇದೆ, ಹಾಗಾಗಿ 9 ರೂಪಾಯಿ kg ಇದೆ. ಚೆನ್ನಾಗಿ ಡ್ರೈ ಆಗಿಲ್ಲ ಅಂದ್ಕೊತೀನಿ, ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಇದು 8 ರೂಪಾಯಿ kg ಇದೆ, 800 ರೂಪಾಯಿ 1 ಕ್ವಿಂಟಲ್ ಆಗುತ್ತೆ. ಸೊ ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ 2, 3, 4 ರೂಪಾಯಿಂದ ಸ್ಟಾರ್ಟ್ ಆಗಿರೋದು. ಯಾವ್ಯಾವ ರೇಟ್ ಇದೆ ಅಂತ ಹೇಳಿಬಿಟ್ಟು ನೀವು ಗಮನಿಸಬೇಕಾಗತ್ತೆ. ಇದು ಕೂಡ 8 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 800 ರೂಪಾಯಿ ಆಗುತ್ತೆ. ಸೊ ಇದರಿಂದ ಅಂತೂ ರೈತರಿಗೆ ಬೇಜಾರಾಗಿರುತ್ತೆ. ಸೊ ಯಾರೆಲ್ಲ ಕೊಂಡ್ಕೊತಿದ್ದೀರೋ ನಿಮಗಂತೂ ಖುಷಿಯಾಗಿರುತ್ತೆ ಅಂತ ಅಂದ್ಕೊತೀನಿ. ಇದು 6 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 600 ರೂಪಾಯಿಗೆ ನಿಮ್ಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ಇದು 9 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 900 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ. ನೋಡಬಹುದು, ಈರುಳ್ಳಿ ಕೂಡ ನೀವು ನೋಡ್ಕೊಳ್ಬಹುದು, ಸೈಜ್ಗಳನ್ನ ಗಮನಿಸಬೇಕಾಗತ್ತೆ. ಇದು ಕೇವಲ 7 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 700 ರೂಪಾಯಿ ಆಗುತ್ತೆ. ಕಡಿಮೆ ರೇಟಿಗೆ ಒಳ್ಳೆ ಫ್ರೆಶ್ ಆಗಿರುವಂತಹ ಈರುಳ್ಳಿ ಸಿಗ್ತಾ ಇದೆ. ಸೊ ಯಾರಿಗೆಲ್ಲ ಬೇಕೋ ಬೇಗ ಬೇಗ ಬನ್ನಿ. ಇದು ಕೂಡ 7 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 700 ರೂಪಾಯಿ ಆಗುತ್ತೆ. ಸೊ ನಿಮಗೆ ಬರೋಕ್ಕಾಗಿಲ್ಲ ಅಂದರೆ ಕಾಲ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೊಬೋದು. ಇದು 8 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 800 ರೂಪಾಯಿ ಆಗುತ್ತೆ. ಸೊ ಅವರು ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ಬರೋದ್ರಿಂದ ನಿಮಗೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಇಲ್ಲಾಂದರೆ ಕಾಲ್ ಮಾಡಿ ನೀವು ಕೇಳಿರುವಂತಹ ಜಾಗಕ್ಕೆ ಕಳಿಸ್ಕೊಡ್ತಾರೆ. ಇದು ಕೂಡ 12 ರೂಪಾಯಿ kg ಇದೆ. 1200 ರೂಪಾಯಿ 1 ಕ್ವಿಂಟಲ್ ಆಗುತ್ತೆ. ಇದು ಕೂಡ 12 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1200 ರೂಪಾಯಿ ಆಗುತ್ತೆ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟಿಗೆ ಬಂದರೆ ತುಂಬ ವೆರೈಟೀಸ್ ನೋಡೋಕ್ಕೆ ಸಿಗತ್ತೆ. ಸೊ ನೋಡ್ಕೊಂಡು ನೀವು ತೊಗೊಂಡು ಹೋಗ್ಬೋದು ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ. ಹಾಗೆಯೇ ಡ್ರೈ ಆಗಿರಬೇಕು, ಚೆನ್ನಾಗಿರಬೇಕು, ನೀವು ಅಂಗಡಿಲಿ ತೊಗೊಂಡು ಹೋಗಿ ಮಾರಬೇಕು. ಸೊ ಇದು 15 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1500 ರೂಪಾಯಿ ಆಗುತ್ತೆ. ನೋಡಿಕೊಂಡು ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಳ್ಬಹುದು. ಬಿಗ್ ಸೈಜಲ್ಲಿ ಇದ್ದಾವೆ, ಚೆನ್ನಾಗಿ ಡ್ರೈ ಆಗಿದ್ದಾವೆ. ನೋಡಿದ್ರೆ ಗೊತ್ತಾಗತ್ತೆ ಚೆನ್ನಾಗಿ ಡ್ರೈ ಆಗಿದ್ದಾವೆ ಅಂತ ಹೇಳಿಬಿಟ್ಟು ತೊಗೊಂಡು ಹೋಗಬಹುದು. ಇದು ಕೂಡ 14 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 1400 ರೂಪಾಯಿ ಆಗುತ್ತೆ. ಸೊ ವಿಡಿಯೋಗಳನ್ನ ನೋಡ್ಕೊಬಹುದು, ಗಮನಿಸ್ಕೊಳ್ಳಿ ವಿಡಿಯೋಗಳನ್ನ, ಸೈಜ್ಗಳನ್ನ ನೋಡ್ಕೊಳ್ಳಿ. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೆಯುತ್ತಿರುವಂತಹ ರೇಟು. ಇವತ್ತು ಡೇಟು 17/5/2025. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ ಇದು. ಇದು 14 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1400 ರೂಪಾಯಿ ಆಗುತ್ತೆ. ಸೊ ಇದು ಯಾವುದೇ ಬೇರೆ ರೀತಿ ವಿಡಿಯೋಗಳಲ್ಲ, ಹಳೆ ವಿಡಿಯೋಗಳಲ್ಲ. ಸೊ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ನಡೀತಿದೆಯೋ ಆ ವಿಡಿಯೋಗಳನ್ನ ನಾವು ಸೆಲೆಕ್ಟ್ ಮಾಡಿ ಹಾಕ್ಕೊಂಡು ವಿಡಿಯೋಗಳನ್ನ ನಾನು ನಿಮಗೆ ತೋರಿಸ್ತಾ ಇರೋದು. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಳ್ಬಹುದು. ಇದು ಕೂಡ ನೀವು ಬೆಳೆದಿರುವಂತಹ ಬೆಳೆಗೆ ಕಡಿಮೆ ರೇಟು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಕಡಿಮೆ ರೇಟಿಗೆ ನೀವು ಮಾರಿಬಿಟ್ಟು ಇಲ್ಲ ಇದು ಕಡಿಮೆ ರೇಟ್ ನಡೀತಾ ಇದೆ ಅಂತ ಹೇಳಿದ್ರೆ ಸೊ ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ ನೀವು ಬೆಳೆದಿರುವಂತಹ ಬೆಳೆ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆಯೇ ಸೈಜ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಓವರ್ ಬಿಗ್ ಸೈಜು, ಮುಕ್ಕಾಲು, ಮೀಡಿಯಮ್ಮು, ಆಮೇಲೆ ಅದೆಲ್ಲ ಬೇರೆ ಬೇರೆ ಅಮೌಂಟ್ ಇದೆ. ಸೊ ನೀವೆಲ್ಲ ಮಿಕ್ಸ್ ಮಾಡ್ಕೊಂಡು ಬಂದರೆ ಒಂದು ಒಳ್ಳೆ ರೇಟಿಗೆ ಕೊಡಬೇಕು
ಹೋಗಬೇಕು ಅಂದ್ರೂ ಆಗಲ್ಲ. ಸೊ ಕಡಿಮೆ ರೇಟಿಗೆ ಹೋಗುತ್ತೆ ಅದು ಕೂಡ. ಇವಾಗ ನಾವು ಅರೈವಲ್ಸ್ನ ನೋಡೋಣ. ಯಶವಂತಪುರಕ್ಕೆ ಬಂದಿರುವಂಥ ಅರೈವಲ್ಸು, ಅದರಲ್ಲಿ ಆನಿಯನ್ನು 48,535 ಬ್ಯಾಗ್ಸ್ ಬಂದಿದೆ. ಹಾಗೆ 138 ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಸೈಜ್ಗಳ ಮೇಲೆ, ಯಾವ್ಯಾವ ಸೈಜ್ ಮೇಲೆ ಎಷ್ಟೆಷ್ಟು ಅಮೌಂಟ್ ಇದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಕರ್ನಾಟಕ ಈರುಳ್ಳಿ ಹಾಗೂ ಮಹಾರಾಷ್ಟ್ರ ಈರುಳ್ಳಿನ ಎರಡೂ ನೋಡೋಣ. ಇದರಲ್ಲಿ ಫಸ್ಟು ಕರ್ನಾಟಕದ ಈರುಳ್ಳಿ ನೋಡೋದಾದರೆ ನಿಮಗೆ ಎಕ್ಸ್ಟ್ರಾ ಸೂಪರ್ ಸೈಜ್ಗೆ 14 ರೂಪಾಯಿಯಿಂದ 15 ರೂಪಾಯಿ ತನಕ ನಡೀತಿದೆ. 1,400 ರೂಪಾಯಿಂದ 1,500 ರೂಪಾಯಿ ತನಕ ನಡೀತಿದೆ. ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿಗೆ 1,200 ರೂಪಾಯಿಂದ 1,300 ರೂಪಾಯಿ ತನಕ ನಡೀತಾ ಇದೆ. ಮುಕ್ಕಾಲು 1,000 ರೂಪಾಯಿಂದ 1,100 ರೂಪಾಯಿ ತನಕ ನಡೀತಾ ಇದೆ. ಮೀಡಿಯಮ್ಮು 800 ರೂಪಾಯಿಂದ 900 ರೂಪಾಯಿ ತನಕ ನಡೀತಿದೆ. ಗೋಲ್ಟಾ 500 ರೂಪಾಯಿಂದ 700 ರೂಪಾಯಿ ತನಕ ನಡೀತಿದೆ. ಗೋಲ್ಟಿ 200 ರೂಪಾಯಿಂದ 400 ರೂಪಾಯಿ ತನಕ ನಡೀತಿದೆ. ಹಾಗೆ ಎಲ್ಲ ಮಿಕ್ಸು 500 ರೂಪಾಯಿಂದ 1,000 ರೂಪಾಯಿ ತನಕ ನಡೀತಾ ಇದೆ. ಸೊ ಇದಿಷ್ಟು ಕರ್ನಾಟಕದಲ್ಲಿ ಇರುವಂತಹ ಈರುಳ್ಳಿ, ಬಿಜಾಪುರ ಕರ್ನಾಟಕದ ಈರುಳ್ಳಿಗೆ. ಸೊ ಇವಾಗ ನಾವು ಮಹಾರಾಷ್ಟ್ರ ಈರುಳ್ಳಿಗೆ ಯಾವ್ಯಾವ ರೇಟ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದರಲ್ಲಿ ಫುಲ್ ಗೋಲ ಅಂದರೆ ಬಿಗ್ ಸೈಜಲ್ಲಿರುವಂತಹ ಫುಲ್ ಗೋಲದಲ್ಲಿರುವಂತಹ ಈರುಳ್ಳಿಗೆ 1,500 ರೂಪಾಯಿಂದ 1,700 ರೂಪಾಯಿ ತನಕ ನಡೀತಿದೆ. ಅದರಲ್ಲಿ ಬೆಸ್ಟ್ ಕ್ವಾಲಿಟಿಲಿ ಇರುವಂತಹ ಈರುಳ್ಳಿಗೆ 1,200 ರೂಪಾಯಿಂದ 1,400 ರೂಪಾಯಿ ತನಕ ನಡೀತಾ ಇದೆ. ಹಾಗೆಯೇ ಬೇರೆ ಎಲ್ಲ ಮಿಕ್ಸು ನಿಮಗೆ 500 ರೂಪಾಯಿಂದ 1,000 ರೂಪಾಯಿ ತನಕ ನಡೀತಾ ಇದೆ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್. ಈ ವಿಡಿಯೋಯಿಂದ ನಿಮಗೆ ಒಂದಿಷ್ಟು ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಈ ವಿಡಿಯೋ ಹೆಲ್ಪ್ ಆಗಿದ್ದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದರೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.